ಅದು ನ್ಯಾಚುರಲ್ ಆಗಿ ಅದು ಆ ಟೇಸ್ಟು ಹೊರಟೋಗ್ಬಿಡುತ್ತೆ. ನಿಂತು ನಿಂತು ಸಾಕಾಯಿತು. ಇದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ನಂದು ಹಬ್ಬದ ಕೆಲಸ ಎಲ್ಲ ಮುಗ್ದಿತ್ತು. ಇವತ್ತು ಸಾಂಬಾರು ಪೌಡರ್ ಮತ್ತು ಚಕ್ಲಿಗೆ ಹಿಟ್ಟು ಮಾಡಿಸ್ಬೇಕಿತ್ತು, ನಿಪ್ಪಟ್ಟಿಗೆ ಹಿಟ್ಟು ಮಾಡಿಸ್ಬೇಕಿತ್ತು. ಇದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ನಾನು. ಈ ಕೊಬ್ಬರಿ ಎಲ್ಲ ನಮ್ಮರದ್ದೇನೆ, ಅದೇ ಖುಷಿ ಈ ಹಬ್ಬಕ್ಕೆ ನಮ್ಮರದ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಇನ್ನು ನನ್ನ ರೆಗ್ಯುಲರ್ ವರ್ಕ್ನೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೆ 12 ಗಂಟೆ 12:15 ಆಗೋಗಿತ್ತು. ಇವಾಗ ಹಿಟ್ಗಳೆಲ್ಲ ಮಾಡಬೇಕು. ರೂಮಲ್ಲಿ ಗುಡ್ಡೆ ಹಾಕಿದ್ದೀನಿ ಸಾಮಾನುಗಳನ್ನ. ಅಂದ್ಕೊಂಡಿದ್ದೀನಿ ಅಂದರೆ ಸಾಂಬಾರು ಪೌಡರ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಯಾವುದೇ ಸಾಂಬಾರು ಪೌಡರ್ ಮತ್ತು ಯಾವುದೇ ಮಸಾಲೆ ಪೌಡರ್ 6 ತಿಂಗಳಷ್ಟೇ ಅದರ ಫ್ಲೇವರ್ನ ಕಾಪಾಡ್ಕೊಳ್ಳೋಕ್ಕಾಗೋದು. ಅದಾದಮೇಲೆ ಅದು ನ್ಯಾಚುರಲ್ ಆಗಿ ಅದರ ಫ್ಲೇವರ್ ಮತ್ತು ಫ್ರೇಗ್ರೆನ್ಸ್, ಅದ್ರದ್ದು ರುಚಿನೂ ಕೂಡ ಅದು ಕಳ್ಕೊಳ್ತಾ ಹೋಗುತ್ತೆ. ಹಾಗಾಗಿನೇ ನಿಮಗೆ ಅಂಗಡಿ ಸಿಗುವಂಥ ಮಸಾಲೆ ಪ್ಯಾಕೆಟ್ಗಳಲ್ಲಿ 6 ಮಂತ್ ಅಷ್ಟೇ ನಿಮಗೆ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ನೋಡಿ 6 ಮಂತ್ ಆ್ಯಂಡ್ ವರ್ಷದ್ದು ವ್ಯಾರಂಟಿ ಕೊಟ್ಟಿರ್ತಾರೆ. ಬಟ್ ವರ್ಷದ್ದು ನಾಟ್ ಟ್ರೂ, ನಾನು ನಂಬೋದೇ ಇಲ್ಲ ಅದನ್ನೇ. ಯಾಕಂದರೆ ಅದು ನ್ಯಾಚುರಲ್ ಆಗಿ ಅದು ಆ ಟೇಸ್ಟು ಹೊರಟೋಗ್ಬಿಡುತ್ತೆ. ಹಾಗಾಗಿ 1 ವರ್ಷಗಟ್ಟಲೆ ಇಟ್ಕೊಬಾರ್ದು. ಪೌಡರ್ಗೆ ಮೊದಲು ಎತ್ತಿಟ್ಕೊಂಡ್ಬಿಡ್ತೀನಿ ಮತ್ತು ಅದನ್ನು ಹುರ್ಕೊಂಡು ಆಮೇಲೆ ಬೇರೆ ಹಿಟ್ಟುಗಳಿಗೆ ಹೋಗ್ತೀನಿ. ಸಾಂಬಾರು ಪೌಡರಿಗೆ ನನಗಿವಾಗ ಧನಿಯಾ ಬೇಕು, ಇಟ್ಕೋತೀನಿ. ಲೋಟದ ಅಳತೆಲ್ಲೇ ಮಾಡ್ಕೊಳ್ಳೋದು ನಾನು, ಬೇರೆ ಅಳತೆ ಯೂಸ್ ಮಾಡೋದಿಲ್ಲ. ಜಸ್ಟ್ ಲೋಟದಲ್ಲೇ ಅಳತೆ ಮಾಡ್ಕೋತೀನಿ. ಮತ್ತು ಹೆಸರುಬೇಳೆ, ಹಾಗೆ ಮಸೂರ್ ದಾಲ್, ಇದನ್ನು ಮೈಸೂರು ಬೇಳೆ ಅಂತಲೂ ಕರೀತಾರೆ. ಮತ್ತು ಕಡಲೆಬೇಳೆ, ಹುರ್ಗಡ್ಲೆ, ಹಾಗೆ ಜೀರಿಗೆ, ಮೆಣಸು, ಹೆಸರು ಕಾಳು. ಸಾಂಬಾರು ಪುಡಿಗೆ ನೀವು ಹೆಸರು ಬೇಳೆ ಹಾಕಿದ್ರೆ ಹೆಸರು ಕಾಳು ಹಾಕೋ ಅಗತ್ಯ ಇರಲ್ಲ. ಕೆಲವೊಬ್ಬರು ಎರಡನ್ನೂ ಯೂಸ್ ಮಾಡ್ತಾರೆ. ಹಂಗಾಗಿ ನಾನು ಹೆಸರು ಬೇಳೆ ಮಾತ್ರ ಯೂಸ್ ಮಾಡ್ತೀನಿ, ಹೆಸರು ಕಾಳು ಯೂಸ್ ಮಾಡಲ್ಲ. ಹೆಸರು ಕಾಳು ಯೂಸ್ ಮಾಡಿದ್ರೆ ಹೆಸರು ಬೇಳೆ ಯೂಸ್ ಮಾಡಲ್ಲ. ಬೇಳೆ, ಇದು ನಾನು ಮಾಡ್ತಾ ಇರೋದು ತರಕಾರಿ ಸಾಂಬಾರು ಪೌಡರ್. ಮೆಂತ್ಯ, ಸಾಸಿವೆ, ಜೀರಿಗೆ, ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಶಿನದ ಪುಡಿ ಯೂಸ್ ಮಾಡ್ಬೋದು. ನಾನು ಅರ್ಶಿನದ ಕೊಂಬು ಯೂಸ್ ಮಾಡ್ತೀನಿ. ಇಲ್ಲಿ ಕಡಲೆ, ಇದು ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಕಡಲೆ ಬೇಳೆ ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡೋ ಅಗತ್ಯ ಇಲ್ಲ. ಕೆಲವರು ಎರಡನ್ನೂ ಯೂಸ್ ಮಾಡ್ತಾರೆ, ಆದರೆ ನಾನು ಯೂಸ್ ಮಾಡಲ್ಲ. ಕಡಲೆ ಬೇಳೆ ಯೂಸ್ ಮಾಡ್ತಿರೋದ್ರಿಂದ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಮತ್ತು ಗಸಗಸೆ ಇದೆ, ಗಸಗಸೆ ಯೂಸ್ ಮಾಡಲ್ಲ. ಓಕೆ, ಇದಿಷ್ಟು ಸಾಕು ಅನ್ಕೋತೀನಿ. ಮತ್ತು ಚಕ್ಕೆ ಲವಂಗ ಇದೆ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ತೀನಿ. ಮೆಣಸಿನ್ಕಾಯಿ ತುಂಬ ಇಂಪಾರ್ಟೆಂಟ್, ಗುಂಟೂರು ಮೆಣಸಿನ್ಕಾಯಿ, ಸಾರಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇನ್ನಿಷ್ಟು ಬರ್ತೀನಿ ಇದೆ ನನಗೆ. ಫಸ್ಟು ಇವಾಗ ತರಕಾರಿ ಸಾಂಬಾರು ಪೌಡರ್ ಮಾಡೋಕ್ಕೆ ಹೋಗೋಣ ಬನ್ನಿ. ಈ ಲೋಟನ ನಾನು ಮೆಜರ್ಮೆಂಟ್ ತೊಗೊಂಡು ಮಾಡ್ತಾಯಿದ್ದೀನಿ. ಯಾವುದೇ ರೀತಿ KG ಲೆಕ್ಕದಲ್ಲಿ ಮಾಡ್ತಾಯಿಲ್ಲ, ಓನ್ಲಿ ಲೋಟದಲ್ಲಿ ಮೆಜರ್ ಮಾಡಿ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಪುಡಿಗೆ ನೀವು ಅಬ್ಸರ್ವ್ ಮಾಡೋದಾದರೆ ನಾನು ಜಾಸ್ತಿ ಕಾಳುಗಳನ್ನ ಯೂಸ್ ಮಾಡಿದ್ದೀನಿ ಮತ್ತು ಮೆಣಸಿಕಾಯಿನ ಸ್ವಲ್ಪ ಹಾಕಿದ್ದೀನಿ. ಇದು ಖಾರ ತುಂಬ ಕಡಿಮೆ ಇರುತ್ತೆ ಮತ್ತು ಸಾಂಬಾರಿಗೆ ನೀವು ಬೇಳೆ ಹಾಕೋ ನೆಸೆಸಿಟಿನೇ ಇರೋದಿಲ್ಲ. ಇದು ನನಗೋಸ್ಕರ ನಾನೇ ಕಸ್ಟಮೈಸ್ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ. 6 ತಿಂಗಳಿಗಾಗುವಷ್ಟು ನಾನು ಮಾಡ್ಕೊಂಡಿದ್ದೀನಿ. ಮೇ ಬಿ ಒಂದು 4 ತಿಂಗಳಿಗೂ ಖಾಲಿ ಆಗ್ಬೋದು. ಅಂದರೆ ಜಸ್ಟ್ ತರಕಾರಿ ಹಾಕ್ಕೊಂಡು, ಕಾಯಿ ಎಲ್ಲ ಆಡಿಸ್ಕೊಂಡು, ಮಸಾಲೆ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ, ಕಾಯಿನೂ ಕೂಡ ತುಂಬ ಯೂಸ್ ಮಾಡೋ ನೆಸೆಸಿಟಿ ಬರಲ್ಲ. ಸ್ವಲ್ಪ ಕಾಯಿ ರುಬ್ಕೊಂಡ್ರೂ ಸಾಕು. 1-2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿಲಿ ಒಂದು 4 ಜನಕ್ಕೆ ಆಗುವಷ್ಟು ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ನಾನು ಈ ಸಾಂಬಾರು ಪುಡಿಗೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಂದು 2.5 ಲೋಟದಷ್ಟು ಧನಿಯಾ ಮತ್ತು 2 ಲೋಟ ಗುಂಟೂರು ಮೆಣಸಿನ್ಕಾಯಿ, 2 ಲೋಟ ಬ್ಯಾಡಗೆ ಮೆಣಸಿನ್ಕಾಯಿ. ನೀವು ಲೋಟದಲ್ಲದೆ ತೊಗೊಳೋಕ್ಕೆ ಕಷ್ಟ ಆದರೆ ಇಡೀ ಲೆಕ್ಕದಲ್ಲೂ ತೊಗೋಬೋದು, 2 ಇಡೀ ತೊಗೋಬೋದು. ಹಾಗೆ ಮಸೂರ್ ದಾಲ್, ಬೇಳೆ ಮತ್ತು ಹುರ್ಗಡ್ಲೆ, ಹಾಗೆ ಕಡಲೆಬೇಳೆ, ಹೆಸರು ಬೇಳೆ, ಇದೆಲ್ಲ ಒಂದೊಂದು ಲೋಟ ತೊಗೊಂಡಿದ್ದೀನಿ. ಜೀರಿಗೆ 3/4 ಲೋಟ ಮತ್ತು ಸಾಸಿವೆ ಅರ್ಧ ಲೋಟ, ಮೆಂತ್ಯ 1/4 ಲೋಟ,
ಚಕ್ಕೆ 12 ಪೀಸು, ಲವಂಗ 1-2 ಟೇಬಲ್ ಸ್ಪೂನ್, ಮೆಣಸು 3/4 ಲೋಟ ಮತ್ತು 8 ಅರಿಶಿಣದ ಕೊಂಬು, ಒಣಗಿಸಿರುವಂಥ ಕರಿಬೇವಿನ ಎಲೆ 1 ಹಿಡಿ. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಮೆಲ್ ಮಾಡಿಸ್ಕೊಂಡು ಬಂದರೆ ಸಾಂಬಾರು ಪುಡಿ ರೆಡಿ. ಇಲ್ಲಿ ಮಟನ್ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ. 2 ಲೋಟ ಧನ್ಯ ಮತ್ತು 2 ಲೋಟ ಬ್ಯಾಡಗಿ ಮೆಣಸಿನ್ಕಾಯಿ, 2 ಲೋಟ ಗುಂಟೂರು ಮೆಣಸಿನ್ಕಾಯಿ. ಖಾರ ಬೇಕು ಅಂದರೆ ಇನ್ನೊಂದು 2 ಲೋಟ ಹಾಕೋಬೋದು, ಅಂದರೆ ಇನ್ನೊಂದು 2 ಹಿಡಿ ಸೇರಿಸ್ಕೋಬೋದು ನಿಮ್ಮ ರುಚಿಗೆ ತಕ್ಕಷ್ಟು. ಅರ್ಧ ಲೋಟ ಕಡಲೆ, ಮೆಂತ್ಯ 1 ಟೇಬಲ್ ಸ್ಪೂನ್, ಲವಂಗ 1 ಟೇಬಲ್ ಸ್ಪೂನ್, ಚಕ್ಕೆ 1 ಒಳ ಮುಷ್ಟಿಯಷ್ಟು, 5 ಅರಿಶಿಣದ ಕೊಂಬು, ಅರ್ಧ ಲೋಟ ಮೆಣಸು, ಅರ್ಧ ಲೋಟ ಜೀರಿಗೆ ಮತ್ತು 1 ಹಿಡಿಯಷ್ಟು ಕರಿಬೇವು. ಇಷ್ಟು ನಾನು ಮಟನ್ ಸಾಂಬಾರು ಪುಡಿಗೆ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು. ಸಾಂಬಾರು ಪೌಡ್ರು ಹುರಿದು ಕುಟ್ಕಳಿಸಿದೆ, ಮಾಡಿಸ್ಕೊಂಡು ಬಂದಿದ್ದಾರೆ. ನನಗೆ ಚಕ್ಲಿಗೆ ನಿಪ್ಪಿಟ್ಟಿಗೆ ಮಾಡೋಕ್ಕೆ ಬೇಗ ಆಗಲಿಲ್ಲ. ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ನನಗೆ ಸೊಂಟ ನೋವಲ್ವಾ, ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದುಬಿಟ್ಟೆ. ಇಲ್ಲಿ ಖಾರದ ಪುಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಕರೆಂಟ್ ಇಲ್ಲ, ಹಾಕಿ ತೋರಿಸ್ತೀನಿ. ನನಗೆ ಇನ್ನು ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ನುಣ್ಣಗಾಗಬೇಕಿತ್ತೇನು ಅಂತ ಅನಿಸ್ತು. ಸ್ವಲ್ಪ ದಪ್ಪ ದಪ್ಪ ಒಡ್ಸ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ. ಓಕೆ, ನೋಡೋಣ ಹಿಂಗಾಗಿ. ಇದನ್ನೂ ಕಲಿಸ್ಬೇಕು ನೀಟಾಗಿ. ಇದು ಸಾಂಬಾರು ಪೌಡರ್, ಇದು ಮಟನ್ ಸಾಂಬಾರು ಪೌಡರ್. ಕಲರ್ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ಚಕ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಚಕ್ಲಿಗೆ ನಾನು ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ಬಿಡ್ತೀನಿ. 4 ಲೋಟ ಅಕ್ಕಿ, ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿರೋದು, ಮತ್ತು 1 ಲೋಟ ಹುರ್ಗಡ್ಲೆ, 1 ಲೋಟ ಉದ್ದಿನಬೇಳೆ, ಮತ್ತು ನಾನು 1/4 ಲೋಟ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ, ಅರ್ಧ ಲೋಟ ಹೆಸರುಬೇಳೆ, 1/4 ಲೋಟ ಸಬ್ಬಕ್ಕಿ, 1/4 ಲೋಟ ಧನ್ಯ, ಮತ್ತು 3-6 ಒಣಮೆಣ್ಸಿನ್ಕಾಯಿ. ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಬಿಡಿ. ನಾನು ಈ ಸಾರಿ ಹಾಕಿ ತಪ್ಪು ಮಾಡಿದೆ, ಯಾಕಂದರೆ ಹೋದ ಸಾರಿ ನನ್ನ ಚಕ್ಲಿ ಯಾಕೋ ರುಚಿ ಕಡಿಮೆ ಅನ್ನಿಸ್ತು. ನನಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದೆ. ಬಟ್ ಏನು ಗೊತ್ತಾ, ಚಕ್ಲಿ ಬೆಳ್ಳಗೆ ಬರೋದಿಲ್ಲ, ಅದು ಕಪ್ಪಾಗಿಬಿಡತ್ತೆ. ಸೊ ಹಂಗಾಗಿ ಚಕ್ಲಿಗೆ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿಬಿಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋದು. ನಾನು ಪ್ರಾಪರಾಗಿ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ನಾನು ಯಾವುದೇ ರೆಸಿಪಿ ಸೂಟ್ ಮಾಡ್ತಾಯಿಲ್ಲ. ನಾನು ನ್ಯಾಚುರಲಾಗಿ ಏನು ಮಾಡ್ತೀನಿ ನಮ್ಮ ಮನೇಲಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಂತರ ನಿಪ್ಪಿಟ್ಟಿಗೂ ಕೂಡ ಅಕ್ಕಿನ ಹುರ್ಕೊತಾ ಇದ್ದೆ, ಬಟ್ ಅದನ್ನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ನಿಪ್ಪಿಟ್ಟಿಗೆ ಹುರಿತಾ ಇದ್ದೀನಿ ಇವಾಗ ಅಕ್ಕಿನ. ಯೋಚನೆ ಮಾಡ್ತಾಯಿದ್ದೀನಿ ಎಷ್ಟು ಹಾಕೋದು ಅಂತ. ಅದಕ್ಕೆ 1 ಸೇರು ಹಾಕ್ತೀನಿ ಅಷ್ಟೇ, ಅಂದರೆ 4 ಲೋಟ ಹುರಿತಾ ಇದ್ದೀನಿ. ನನಗೂ ಸಾಕಾಗೋಗಿದೆ, ಯಾರು ಬೇಯಿಸೋರು ಇದೆಲ್ಲ ಬೇಯಿಸೋಕ್ಕೆ ಸಾಕಾಗೋಗಿದೆ. ಅಕ್ಕಿ ಎಷ್ಟು ಹುರಿದಿದೆ ಅಂತ ಹೆಂಗೆ ಗೊತ್ತಾಗಬೇಕಂದ್ರೆ, ಬಾಯಿಗೆ ಹಾಕಿದಾಗ ಅದು ಪೌಡ್ರ್ ಆಗಬೇಕು. ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಅದನ್ನು ಕಚ್ಚಿದಾಗ ಪೌಡ್ರ್ ಆಗುತ್ತೆ, ಅದು ಕಚ್ಚಬಾರ್ದು, ಕಚ್ ಅನ್ನಬಾರ್ದು. ಹಂಗಿದ್ರೆ ಆಗಿದೆ ಅಂತ. ಫುಲ್ ಕರುಮ್ ಅಂತ ಅನ್ನೋ ಅಗತ್ಯ ಇಲ್ಲ, ಅಂದರೆ ಫುಲ್ಲು ಆಗತ್ತಿಲ್ಲ, ಬಟ್ ಕಚ್ ಅಂತ ಅನ್ನಬಾರ್ದು ಬಾಯೊಳಗೆ. ಹಂಗಾಗಿದ್ರೆ ಅದು ಆಲ್ಮೋಸ್ಟ್ ಅಕ್ಕಿ ಚೆನ್ನಾಗಿ ಹುರಿದಿದೆ ಅಂತಲೇ ಅರ್ಥ. ಕಡಲೆಬೇಳೆ 1 ಪಾವು, 4 ಲೋಟಕ್ಕೆ 1 ಪಾವು ಕಡಲೆಬೇಳೆ ಹಾಕ್ತಾರೆ. ನಿಂತು ಸಾಕಾಯಿತು. ಆಮೇಲೆ ಚೇರ್ ತಂದು ಹಾಕೊಂಡು ಕೂತಿದ್ದೀನಿ. ನಿಮಗೆ ಈ ಐಡಿಯಾ ಉಳಿಲೇ ಇಲ್ಲ, ಆಮೇಲೆ ಚೇರ್ ಹಾಕ್ಕೊಂಡಿದ್ರೆ ಆಗಿತ್ತು ಅಂತ. ಆಲ್ರೆಡಿ 9:30. ಟೈಮ್ ಎಷ್ಟು ಬೇಗ ಆಗಿಬಿಡುತ್ತೆ ಅಂತ ಗೊತ್ತೇ ಆಗಲ್ಲ. ಇದಕ್ಕೆ ಆ ನಂತರ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ, ಬಟ್ ಅಲ್ಲಿ ತೋರಿಸಿಲ್ಲ ಅಷ್ಟೇ. ನಿಪ್ಪಿಟ್ಟಿಗೆ ಚಕ್ಲಿಗೆ ಎಲ್ಲ ಹುರಿದಾಯಿತು. ಇವಾಗ ಮನೇನ 1 ರೌಂಡು ನೀಟ್ ಮಾಡಿಬಿಟ್ಟು ಮಲ್ಕೋಬೇಕು. ಗೊತ್ತಲ್ಲ, ಹಂಡೆ ಇರ್ತೀನಿ, ಸಾಮಾನು ಎತ್ತಿರೋದು ತೊಗೊಳೋದು. ಇದರಲ್ಲಿ ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಹಾಗಾಗಿ ಮತ್ತು ಊಟ ಮಾಡೋದು ಅದೆಲ್ಲ ಇದೆ. ಮತ್ತು ನಾಳೆ ಸ್ನಾನಕ್ಕೆ ನೀರೆಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ನಾನು ಸಾಧ್ಯ ಆದಷ್ಟು ಇದೆಲ್ಲ ಎತ್ತಿಟ್ಬಿಟ್ಟು ಮಲ್ಕೋತೀನಿ. ಆಲ್ರೆಡಿ 10:15. ಹಿಂಗೋ ಕಳತೆ ಹೋಗ್ಬಿಡುತ್ತೆ. ವೀಡಿಯೋ ಎಡಿಟ್ ಕೂಡ ಮಾಡ್ತಾಯಿದ್ದೆ, ಒಂದು ವೀಡಿಯೋ ಶೂಟ್ ಮಾಡಿದ್ದೀನಿ. ಏನಾಗ್ಬಿಟ್ಟಿದೆ ಈ ವೀಕು ನಾನು ಕೆಲಸ ಮಾಡಿರೋದು ಅದೆಲ್ಲ ಕನ್ಸಿಸ್ಟೆನ್ಸಿಯಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನನಗೆ ಎಡಿಟ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ನೋಡ್ತೀನಿ, ಮೇ ಬಿ ಈ ವಿಡಿಯೋ ಅಷ್ಟು ಚೆನ್ನಾಗಿ ಬರಲ್ವೇನೋ, ಮೇ ಬಿ ಪ್ರೀವಿಯಸ್, ಯಾಕಂದರೆ ಬರೀ ಕ್ಲೀನಿಂಗೇ ಇದೆ, ನಾನು ಕಾನ್ಸಂಟ್ರೇಷನ್ ಮಾಡಿಲ್ಲ ವೀಡಿಯೋ ಎಡಿಟಲ್ಲಿ. ಹಾಗಾಗಿ
ಸೊ ಓಕೆ ನೋಡ, ಮತ್ತು ಇನ್ನೊಂದು ಏನು ನಾನು ಚಾಲೆಂಜ್ ತೊಗೊಂಡಿದ್ದೆ ಅದು ಗಾನ್ ಹೊಗೆ ಗಯ. ಸರಿ, ಹಾಗಿದ್ರೆ ಕೆಲಸ ಮಾಡಿಬಿಟ್ಟು ಸಿಗ್ತೀನಿ. 3 ಗಂಟೆಗೋ ಇಲ್ಲ 4 ಗಂಟೆಗೋ ಏನೋ ನಾನು ಸಾಂಬಾರು ಪುಡಿ ಮಾಡೋಕ್ಕೆ ಹಿಡ್ದವಳು, ಹುರಿಯೋಕ್ಕೆ ಅದೆಲ್ಲ ಅರೇಂಜ್ ಮಾಡೋಕ್ಕೆ ಹಿಡ್ದವಳು. 10 ಗಂಟೆ ಆಗೋಯ್ತು. ಇಷ್ಟು ಹೊತ್ತು ಹಿಡಿತು. ನನಗೆ ಆಶ್ಚರ್ಯ, ಇಷ್ಟೊತ್ತಾಯ್ತಾ ಅಂತ. ನಾನು ನಿಧಾನಕ್ಕೆ ಸಣ್ಣ ಉರಿಯೋದು, ಯಾಕಂದರೆ ಐಟಮ್ಸ್ ಈದೋಗಬಾರ್ದು ಮತ್ತು ಚೆನ್ನಾಗಿ ಉರಿಬೇಕು ಅಂತೇಳಿ ನಾನು ಆ ಥರ ಉರಿಯೋದಲ್ವ. ಹಾಗಾಗಿ ಲೇಟೇ ಆಗೋಯ್ತು. ನಿಂತು ನಡು ಎಲ್ಲ ನೋವು ಬಂದ್ಬಿಡ್ತು. ಅಷ್ಟೊಂದು ಮಲ್ಕೊಬಿಡೋಣ ಅಂತ ಅನ್ನಿಸ್ತು. ಬಟ್ ಏನು ಗೊತ್ತಾ, ಇದೆಲ್ಲ ನಾನು ಸೆಟ್ ಮಾಡಿ ಮಲ್ಕೊಳ್ಳಿಲ್ಲ ಅಂದರೆ ಬೆಳಿಗ್ಗೆ ಹೊತ್ತಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಎದ್ದ ತಕ್ಷಣ ಇದೆಲ್ಲ ಮಾಡಬೇಕು ಅಂದರೆ ಇರಿಟೇಟ್ ಆಗಿಬಿಡುತ್ತೆ. ಹಂಗೂ ನಾನು ಪಾತ್ರೆ ಎಲ್ಲ ವಾಶ್ ಮಾಡಲಿಲ್ಲ, ಜಸ್ಟ್ ಹಾಕ್ಬಿಟ್ಟು ಹೋಗಿ ಮಲ್ಕೊತೀನಿ. ಯಾಕಂದರೆ ಪಾತ್ರೆ ಬೆಳಗಿದ್ರೆ ಈಗ ನೀರೆಲ್ಲ ಆರಿ ನಾನು ಮಲಗೋ ಟೈಮ್ಗೆಲ್ಲ ಇರಿಟೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ. ಜಸ್ಟ್ ಪಾತ್ರೆ ಒಂದು ವಾಶ್ಗೆ ನಾಳೆ ಇಟ್ಕೊಂಡಿದ್ದೀನಿ. ಹಾಗೆ ಕಜ್ಜಾಯದು ಅಕ್ಕಿನೂ ಕೂಡ ಈಗಲೇ ಆರಾಕಕ್ಕೆ ಇಡ್ತಾಯಿದ್ದೀನಿ, ಇಲ್ಲಾಂದರೆ ನಾಳೆಗೆ ಮುದ್ದೆ ಥರ ಆಗಿಬಿಡುತ್ತೆ. ಹಂಗಾಗಿ ಇದು 8 ಅವರ್ ಆದರೂ ಆರಬೇಕು. ನನ್ನ ಪ್ರೆಸೆಂಟ್ ಸಿಚುವೇಶನ್ 11 ಗಂಟೆ ಆಗಿದೆ. ಇವಾಗೆಲ್ಲ ಮುಗಿಸ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನಾಳೆ ಕಜ್ಜಾಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಗ್ಯಾಸು ಖಾಲಿ. ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಪಾಂಡವಪುರಕ್ಕೆ ಹೋಗಿ ನಾಳೆ ತಂದ್ಕೊಡ್ತೀನಿ ಅಂತ. ಏನು ಮಾಡ್ತಾರೋ ಗೊತ್ತಿಲ್ಲ. ಹೀಗಿದೆ ಪರಿಸ್ಥಿತಿ. ನೋಡೋಣ, ನಾಳೆ ಜೊತೆಗೆ ಹೇಳ್ತೀನಿ ಏನು ಮಾಡ್ತೀನಿ. ನನಗೆ ಆಲ್ರೆಡಿ ತಲೆ ಚಕ್ಕರ್ ಹೊಡಿತದೆ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.